ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತವರು ಜಿಲ್ಲೆಯಲ್ಲಿ ಅಮಾನುಷ ಘಟನೆ ನಡೆದಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಮತಕ್ಷೇತ್ರದಲ್ಲಿ ಘೋರ ದುರಂತ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಜಿಲ್ಲೆಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಮತಕ್ಷೇತ್ರದಲ್ಲಿ ಘನಘೋರ ದುರಂತ ನಡೆದಿದೆ. ಹುಕ್ಕೇರಿಯ ಬಸ್ಸಾಪುರದಲ್ಲಿರುವಂತಹ ನಡೆದಿರುವಂತಹ ಘಟನೆ. ಬಾಲ್ಯ ವಿವಾಹ, 15 ವರ್ಷದ ಒಳಗಿನ ಬಾಲಕಿಯರಿಗೆ ಬಲವಂತವಾಗಿ ಮದುವೆಯನ್ನು ಮಾಡಲಾಗಿದೆ. ಅಪ್ರಾಪ್ತೆಯನ್ನ ಮದುವೆಯಾಗಿರುವಂತಹ ಬಸ್ಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ 2023 ನವೆಂಬರ್ 5ರಂದು ಅಪ್ರಾಪ್ತೆ ಜೊತೆಗೆ ಭೀಮಶಿ ಕಾಲಿಮಣಿ ವಿವಾಹವಾಗಿತ್ತು. ತಡವಾಗಿ ಬೆಳಕಿಗೆ ಬಂದ ಪ್ರಕರಣ ಪೋಕ್ಸೋ ಕೇಸ್ ದಾಖಲೆ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮೇಶಿ ವಿರುದ್ಧ ಅಲ್ಲ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಜುಕೇಶನ್ ಇರುತ್ತಲ್ವಾ, ತಲೆಯಲ್ಲೇನು ಇಟ್ಕೊಂಡಿರ್ತೀರಾ? ಎಷ್ಟಾಗಬೇಕು ವಯಸ್ಸು ಹೆಣ್ಣು ಮಕ್ಕಳಿಗೆ? ಮದುವೆಯ ವಯಸ್ಸೆಷ್ಟು ಅನ್ನೋದು ಗೊತ್ತಿಲ್ವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಗೆ? ಬಾಲ್ಯ ವಿವಾಹವನ್ನು ಮಾಡ್ಕೊಳ್ತಾ ಇದ್ದೀರಾ? ಆಯ್ತು ಬಿಡಿ, ಹುಡುಗಿ ಮನೆಯವ್ರಿಗಾದ್ರೂ ತಲೆ ಬರಿಬೇಕಲ್ವಾ? 15 ವರ್ಷಕ್ಕೆ ಏನ್ರಿ ಗೊತ್ತಿರುತ್ತೆ ಪ್ರಪಂಚ ಜ್ಞಾನ? 15 ವರ್ಷಕ್ಕೆ ಮದುವೆ ಮಾಡೋಕೆ ಹೊರಟಿದ್ದೀರಾ? ಆಧುನಿಕವಾಗಿ ಮುಂದುವರಿತಾ ಇದ್ದೀವಿ ನಾವು. ಈ ರೀತಿಯಾಗಿ ಬೇಡ, ಅವಶ್ಯಕತೆ ಇಲ್ಲ. ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲು ಮಾಡಿ ಬಂಧನದ ಭೀತಿಯಲ್ಲಿ ಈಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮೇಶಿ ನಾಪತ್ತೆಯಾಗಿರುವಂಥದ್ದು. ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ವಿಫಲ ಪ್ರಯತ್ನವನ್ನು ನಡೆಸಿರುವಂತಹ ಭೀಮೇಶಿ ಹೆಚ್ಚು ಕಡಿಮೆ 2 ವರ್ಷ ಆಯಿತು. ಇವರಿಗೂ ಕೂಡ ಏನಿಲ್ಲ, ಕ್ರಮ ಆಗಿಲ್ಲ. ಭೀಮೇಶಿಗೆ ಈಗ ಪ್ರಭಾವಿ ರಾಜಕಾರಣಿಗಳ ಕೃಪಾ ಕಟಾಕ್ಷ ಇದೆಯಾ ಅಂತ ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಹೆಂಗ್ರಿ ಆಗತ್ತೆ? ಚಿಕ್ಕವಳು ಅಂತ ಅನ್ಸಲ್ವಾ? 15 ವರ್ಷಕ್ಕೆ ಮದುವೆ ಮಾಡ್ಕೊಂಡು 16 ವರ್ಷಕ್ಕೆ ಮಗು ಕೊಟ್ಬಿಟ್ರೆ ಏನು ಮಾಡ್ಬೇಕಾಕೆ? ಕೆಲವೊಂದು ಹೆಣ್ಣು ಮಕ್ಕಳಿಗೆ 15, 16, 17 ವಯಸ್ಸಿನಲ್ಲಿ ಗರ್ಭವನ್ನ ತುಂಬಿಸ್ಕೊಳ್ಳುವಂತ ಕೇಪಬಿಲಿಟಿ ಇರೋದಿಲ್ಲ. ಏನ್ ಅನ್ಕೊಂಡಿದ್ದೀರಾ ನೀವು ಹೆಣ್ಣು ಅಂತಂದ್ರೆ? ಮದುವೆ ಹಾಕೊಂಡು 4 ಮಕ್ಕಳನ್ನ ಹೆತ್ತು ಮನೇಲಿ ಕೂರಿಸ್ಬಿಡೋಣ ಅಂತನಾ? ಇವತ್ತಿನವರೆಗೂ ಇದೇ ತರ ಛೇ, ನಾಚಿಗೆ ಹಾಕ್ಬೇಕು. ಮದುವೆ ಮಾಡ್ಕೊಂತೀರಾ ಅಂತಂದು ಕಾಯಿರಿ. ಇಷ್ಟ ಆಯ್ತಾ? 20 ವರ್ಷದ ಕಾಯಿರಿ, 19 ವರ್ಷದ ಕಾಯಿರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.